ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ತೊಗೊಂಬಂದಿದ್ದೀನಿ ಕನ್ನಡದ ಒಂದು ಹೊಸ ಯೂಟ್ಯೂಬ್ ಚಾನಲ್ಲು. ಇದು ಚಾನಲ್ ಬಂದು ನಿಮಗೆ ಟ್ರಾವೆಲ್ ಕಂಟೆಂಟ್ ಪ್ರೊವೈಡ್ ಮಾಡುತ್ತೆ. ಟ್ರಾವೆಲ್ ವ್ಲಾಗ್ಸು, ಡೈಲಿ ವ್ಲಾಗ್ಸ್ ಬರೋಲ್ಲ, ವೀಕ್ಲಿ 2-3 ವ್ಲಾಗ್ಸ್ ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಈ ಚಾನಲಲ್ಲಿ ನಿಮಗೆ ಲೈಕ್ ಕಾರ್ ಜರ್ನೀಸು, ಬಸ್ ಜರ್ನೀಸು, ಟ್ರೈನ್ ಜರ್ನೀಸು, ಫ್ಲೈಟ್ ಜರ್ನೀಸು, ಪ್ಲೇಸಸ್ ಟು ವಿಸಿಟು ಅಂಥದ್ದೆಲ್ಲ ವೀಡಿಯೋ ನೋಡೋಕ್ಕೆ ಸಿಗುತ್ತೆ. ಸೊ ನಂದು ಈ ಚಾನಲ್ ಹೆಂಗೆ ಹೋಗುತ್ತಂತ ನನಗೂ ಗೊತ್ತಿಲ್ಲ, ಏನು ಮಾತಾಡಬೇಕಂತಲೂ ನನಗೆ ಕರೆಕ್ಟಾಗಿ ಬರ್ತಿಲ್ಲ. ಯಾಕಂದರೆ ಇದು ಬಂದು ಈ ಚಾನಲ್ದು ಮೊದಲ ವೀಡಿಯೋ. ನಾನು ಇವಾಗಿರೋದು ನಮ್ಮ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾನೊಂದು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ನಿಮ್ಗೊಂದು ಸೀರೀಸ್ ಬರುತ್ತೆ. ಇಲ್ಲಿ ಬೆಂಗಳೂರಿಂದ ಗೋವಾ ಹೋಗ್ತಿದ್ದೀನಿ, ಗೋವಾಯಿಂದ ಮುಂಬೈ, ಮುಂಬೈಯಿಂದ ಪುಣೆ, ಪುಣೆಯಿಂದ ಕಾರವಾರದಿಂದ ಬೆಂಗಳೂರು, ಈ ಥರ ನಾನು ಟ್ರಾವೆಲ್ ಮಾಡ್ತೀನಿ. ಸೊ ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ವೀಕು ಇದೇ ಬರುತ್ತೆ, ಟ್ರೈನ್ ಜರ್ನೀಸೇ. ಅದಾದಮೇಲೆ ಬಸ್ ಜರ್ನೀಸ್ ಎಲ್ಲ ತೊಗೊಂಬರ್ತೀನಿ, ಫ್ಲೈಟ್ ಜರ್ನೀಸು ತರಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಹೋಗ್ತಿರೋದು ನಮ್ಮ ಬೆಂಗಳೂರು ಯಶವಂತಪುರಿಂದ ಗೋವಾಗೆ, ನಾನು ಹೇಳೋ ಥರ. ಸೊ ಇವಾಗ ನಾನು ನಿಮಗೆ ಟ್ರೈನ್ ತೋರಿಸ್ತೀನಿ. ನಾನು ಯಶವಂತಪುರಕ್ಕೆ ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಯಶವಂತಪುರಕ್ಕೆ ಹೇಳಕ್ಕೆ ಹೋದರೆ ಯಶವಂತಪುರ ಸ್ಟೇಷನ್ ಕೋಡ್ ಬಂದು YPR. ನೀವು ಸುಮ್ಮನೆ YPR ಕೊಟ್ಟರೆ ನೀವು ಟಿಕೆಟ್ ಬುಕ್ ಮಾಡ್ಬೋದು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದ್ಬಿಡುತ್ತೆ. ಸೊ ಇದೇ ನೋಡಿ, ಇದು ಬಂದು ಯಶವಂತಪುರ ವಾಸ್ಕೋ ಡ ಗಾಮಾ ಟ್ರೈನು. ಇದು ಬಂದು LHB, ರೆಡ್ ಕಲರ್ ಇದ್ದರೆ ನೀವು LHB ಟ್ರೈನ್ ಅಂತ ಅಂದ್ಕೊಂಬಿಡಿ. ಸ್ವಲ್ಪ ವಾರ ಹಿಂದೆ ಇದು ಬಂದು ICF ಕೋಚ್ ಇತ್ತು. ಸೊ ಇದು ಸೇಫ್ಟಿ ಪ್ರಿಕಾಷನು ಮತ್ತು ಸ್ಪೀಡ್ ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಇದನ್ನು LHBಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಸರಿ, ಒಂದು ಕೆಲಸ ಮಾಡೋಣ, ಜಾಸ್ತಿ ಮಾತಾಡೋದಾಯಿತು. ಇವಾಗ ಹೋಗೋಣ ಒಳಗಡೆ, ನಿಮಗೆ ಒಳಗಡೆಯಿಂದ ಸ್ವಲ್ಪ ಟ್ರೈನ್ ತೋರಿಸೋಣ. ಕೋಚ್ ಕಾಂಪೋಸಿಷನ್ ಎಲ್ಲ ಸ್ವಲ್ಪ ಮುಂದೆ ಅಂದ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಇನ್ನೂ ನಮ್ಮ ಕೋಚ್ ಒಳಗಡೆ ಹೋಗಿಲ್ಲ. ಇದೇ ನಮ್ಮ ಕೋಚು B3. ಏನಕ್ಕೆ ಹೋಗಿಲ್ಲ ಅಂದರೆ ನಮ್ಮ ಟ್ರೈನ್ ಲೇಟ್ ಬಂತು ಆ್ಯಕ್ಚುಲಿ ಯಶವಂತಪುರಗೆ. ಎಷ್ಟು ಲೇಟ್ ಬಂತು, ಎಷ್ಟು ಲೇಟ್ ಹೋಗ್ತಿದೆ ಇಲ್ಲಿಂದ ಎಲ್ಲ ನಾನು ಮುಂದೆ ತೋರಿಸ್ತೀನಿ ನಿಮಗೆ, ಲೈಕ್ ಹೇಳ್ತೀನಿ. ಇಲ್ಲಿ ಇವಾಗ ನೋಡಿ, ಇವಾಗ ಓಪನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ ಕ್ಲೋಸ್ ಮಾಡಿದರು ಕ್ಲೀನಿಂಗ್ಗೆ. ಇವಾಗ ಓಪನ್ ಮಾಡಿದರೆ ಎಲ್ಲರೂ ಒಳಗಡೆ ಹೋಗ್ತಿದ್ದಾರೆ. ಸೊ ನಾವು ಹೋಗೋಣ ಇವಾಗ. ಈ ನಮ್ಮ ಯಶವಂತಪುರ ಗೋವಾ, ಲೈಕ್ ಯಶವಂತಪುರ ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್ 450 ನಮ್ಮ ಯಶವಂತಪುರದಿಂದ ಡಿಪಾರ್ಟ್ ಆಗ್ತಿದೆ. ನಮ್ಮ ಬೆಂಗಳೂರು ಕ್ಲೈಮೇಟ್ ನೋಡಿ ಏನು ಸಾಕದು ಗುರು. ಬೆಂಗಳೂರು ಕ್ಲೈಮೇಟ್ ಮ್ಯಾಚು ಎಲ್ಲೂ ಇಲ್ಲ ನನ್ನ ಪ್ರಕಾರ. ನಮ್ಮ ಯಶವಂತಪುರದ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ಇನ್ನೂ ರೆನೋವೇಷನ್ ಕೆಲಸ ಸ್ಟಾರ್ಟ್ ಇದೆ. ಯಾವಾಗ ಮುಗಿಯೋದೆ, ಫೈನಲ್ ಡೇಟ್ ಯಾವಾಗ ಬರುತ್ತೆ ನನಗೂ ಗೊತ್ತಿಲ್ಲ. ಯಾವಾಗ ಬರುತ್ತೆ, ನಾನು ಏನಾದರೂ ಟ್ರಿಪ್ ಮಾಡಿದ್ರೆ, ಜರ್ನಿ ಮಾಡಿದ್ರೆ ನಿಮಗೆ ಪಕ್ಕ ತಿಳಿಸ್ಬಿಡ್ತೀನಿ. ನೋಡಿ, ಇಂಜಿನ್ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ಡೀಸೆಲ್ ಲೋಕೋಮೋಟಿವ್ ಅದು. ನಾವು ನಮ್ಮ ಯಶವಂತಪುರಿಂದ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ, ಹೊರಟುಬಿಟ್ಟಿದ್ದೀರಿ ಯಶವಂತಪುರಿಂದ. ನಾನು ನಿಮ್ಮ ಟೈಮಿಂಗ್ ಹೇಳಿದ್ನಲ್ಲ, 4:50ಗೆ ಡಿಪಾರ್ಟ್ ಆಯಿತು. ಇದು ಒಫಿಷಿಯಲ್ ಟೈಮಿಂಗ್ ಬಂದು 3 ಗಂಟೆ ಇಲ್ಲಿಂದ ಡಿಪಾರ್ಟ್ ಆಗೋದು. ಯಾಕಂದರೆ ಇದು ವಾಸ್ಕೋ ಮತ್ತು ಯಶವಂತಪುರ ಗೋವಾನೇ ಒಂದೇ ಟ್ರೈನ್ ಇರೋದು. ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲಿಂದ ಅಲ್ಲಿ ಹೋಗುತ್ತೆ, ಇಲ್ಲಿಂದ ಅಲ್ಲಿ ಹೋದರೆ ಅಲ್ಲಿಂದ ಇಲ್ಲಿ ಬರುತ್ತೆ. ಏನಾದರೂ ಅಲ್ಲಿಂದ ಬರುವಾಗ ಲೇಟ್ ಆಯ್ತು ಅಂದರೆ ಇಲ್ಲಿಂದನೂ ಲೇಟಾಗಿ ಡಿಪಾರ್ಟ್ ಆಗುತ್ತೆ. ಅಲ್ಲಿಂದ ಬರುವಾಗ ನಮ್ಮದು ಅರಸೀಕೆರೆಯಿಂದ ಡೈವರ್ಟ್ ಮಾಡಿಬಿಟ್ಟಿದ್ರು ಹಾಸನ ಕಡೆ. ಸೊ ಅಲ್ಲಿಂದ ಲೇಟ್ ಆಗಿಬಿಡ್ತು. ಅದಕ್ಕೆ ಇಲ್ಲಿ ಲೇಟ್ ಬಂತು, ಅರೌಂಡ್ 3:30 ಏನೋ ಇಲ್ಲಿ ಬಂತು. ಅದಕ್ಕೆ ಇಲ್ಲಿಂದ ನಾವು 4:50ಗೆ ಡಿಪಾರ್ಟ್ ಆಗಿದ್ದೀವಿ. ಏನಿಲ್ಲ, ನೋಡೋಣ ಜರ್ನಿ ಹೆಂಗಿರುತ್ತೆ. ನಿಮಗೂ ಜರ್ನಿ ನಾನು ತೋರಿಸ್ತೀನಿ. ನನಗಂತೂ ಇದು ಫಸ್ಟು ಕನ್ನಡ ವೀಡಿಯೋ. ಏನು ಮಾತಾಡಬೇಕಂತ ಅರ್ಥ ಆಗ್ತಾನೇ ಇಲ್ಲ. ಬಟ್ ನಾನು ಲೈಕ್ ಐ ವಿಶ್ ಇದು ಚೆನ್ನಾಗಿ ಬರ್ತಿದೆ ವೀಡಿಯೋ. ನಿಮಗೆ ಇವಾಗ ರೈಲ್ವೆ ಫುಲ್ ಇವಾಗ ತೋರಿಸ್ತಾ ಇರ್ತೀನಿ. ಸೌಂಡ್ ಬರೋದಲ್ಲ, ಟ್ರ್ಯಾಕ್ ಸೌಂಡು, ಅದೆಲ್ಲ ನಿಮಗೆ ಇದರಲ್ಲಿ ಕವರ್ ಮಾಡಿ ತೋರಿಸ್ತೀನಿ. ಟ್ರೈನ್ ನಂಬರ್ ಮಾತಾಡೋಕ್ಕೆ ಹೋದರೆ ನಮ್ಮ ಟ್ರೈನ್ ನಂಬರ್ ಬಂದು 17309 ಯಶವಂತಪುರದಿಂದ ವಾಸ್ಕೋ ಹೋದರೆ. ಈಗ ನಾನು ನಮ್ಮ ಕೋಚಲ್ಲಿ ಬಂದುಬಿಟ್ಟಿದ್ದೀನಿ. ಇದೇ ನಮ್ಮ ಕೋಚು, ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ, B3. ನೋಡಿ ಎಷ್ಟು ಖಾಲಿ ಇದೆ ನಮ್ಮ ಕೋಚ್ B3. ಇದೇ ನಮ್ಮ ಸೀಟು. ಇದೊಂದು 64, ಅದೊಂದು 72. ಸೊ ಎರಡು ನಮ್ಮದು, 2 ಸೈಡ್ ಅಪ್ಪರ್ ಸಿಕ್ಕಿದೆ. ನೋಡೋಣ ಇದು ಇಷ್ಟು ಖಾಲಿ ಏನಕ್ಕಿದೆ ಅದು ನಾನು ನಿಮಗೆ ಮುಂದೆ ತಿಳಿಸ್ತೀನಿ, ಯಾವುದಾದ್ರೂ ಸ್ಟೇಷನ್ ಬಂದರೆ ಯಾವಾಗ. ಸೊ ಇದು ಸೇಮ್ ಸ್ಲೀಪರ್ ಥರನೇ ನಿಮ್ಗೆ ಸಿಗುತ್ತೆ. ವೈಡ್ ಆ್ಯಂಗಲಲ್ಲಿ ಮಾಡಿದ್ರೆ ನೋಡಿ, 3 ಹತ್ತು ಕಡೆ ಇರುತ್ತೆ ಸೀಟು, 3 ಇತ್ತು ಕಡೆ ಇರುತ್ತೆ. ಒಂದು ಸೈಡ್ ಅಪ್ಪರು, ಒಂದು ಸೈಡ್ ಲೋವರು. ಇಲ್ಲಿ ನಿಮಗೆ ಚಾರ್ಜಿಂಗ್ ಸಿಗುತ್ತೆ. ಇಲ್ಲಿ ನೋಡಿ, ಸೊ ಸೈಡ್ ಅಪ್ವರೆಗೂ ಇಲ್ಲಿ ಚಾರ್ಜಿಂಗ್ ಪ್ರೊವೈಡ್ ಮಾಡ್ತಾರೆ.
ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ವೆದರ್ ಇದೆ. ಸೀರಿಯಸ್ ಆಗಿ ಟ್ರೈನ್ ಜರ್ನಿ ಮತ್ತು ಮಳೆ ಜೊತೆ ಜರ್ನಿ ಮಾಡಿದ್ರೆ ಟ್ರೈನಲ್ಲಿ ಸಕ್ಕತ್ತಾಗಿರೋದು. ಇದು ಇನ್ನೂ ಸ್ಟಾರ್ಟಿಂಗು, ವೆಯ್ಟ್ ಮಾಡಿ ನೀವು. ನಮ್ಮ ಯಶವಂತಪುರ ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್ ಇವಾಗ ಬಂದುಬಿಟ್ಟಿದೆ. ಮೊದಲ ಕಮರ್ಷಿಯಲ್ ಸ್ಟಾಪು ಅದು ಬಂದು ತುಮಕೂರು. ಇದು ಸ್ಟೇಷನ್ ಕೋಡ್ ಬಂದು TK. ಎಷ್ಟು ನಿಮಿಷ ಇಲ್ಲಿ ಸ್ಟಾಪ್ ಇರುತ್ತೆ, ಎಷ್ಟು ಟ್ರೈನ್ ಸ್ಟಾಪ್ ಆಗುತ್ತೆ, ಎಷ್ಟು ನಿಮಿಷ ಲೇಟ್ ಬಂದ್ರಿ ಅದೆಲ್ಲ ಇದರಲ್ಲಿ ಹೇಳಲ್ಲ. ಯಾಕಂದರೆ ನಮ್ಮ ಯಶವಂತಪುರದಿಂದನೇ 1 hour 50 minutes ಡಿಲೇ ಹೊರಟಿದೆ. ಇದು ತುಮಕೂರಲ್ಲಿ ಫೇಮಸ್ ಏನಿದೆ ಅಂದರೆ ಹೇಳೋಕೆ ಹೋದರೆ ನನ್ನ ಪ್ರಕಾರ ಕೋಕೋನಟ್ ಇದೆ. ಬೇರೆ ಏನಾದರೂ ಇದ್ದರೆ ಕೂಡ ಅದು ನೀವು ಕಮೆಂಟ್ ಮಾಡಿ. ನಮ್ಮ ತುಮಕೂರು ಸ್ಟೇಷನ್ ನೋಡಿ ಹಿಂಗೆ ಏನೋ ಕಾಣಿಸೋದು ಸ್ವಲ್ಪ. ಇಲ್ಲಿ ಯಾವುದೋ ಟ್ರೈನ್ ಇದೆ, ಇದು ಮೈಸೂರು, ಚಾಮರಾಜನಗರ, ತುಮಕೂರು, ಶಿವಮೊಗ್ಗ ಟೌನ್ ಅದಿರೋದು ರೇಕ್ ಶೇರಿಂಗು. ಇದು ನಮ್ಮ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಆಲ್ಮೋಸ್ಟ್ 3 minutes ತುಮಕೂರಲ್ಲಿ ಸ್ಟಾಪ್ ಕೊಟ್ಟು ಹೊರಟುಬಿಟ್ಟಿದೆ. ತುಮಕೂರಿಂದ 5:53ಗೆ ಡಿಪಾರ್ಚರ್ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಈ ವ್ಯೂ ನೋಡಿ, ಸನ್ಸೆಟ್ ವ್ಯೂ ಏನು ಸಕ್ಕತ್ತಾಗಿದೆ ಗುರು. ಹಿಂದೆ ನೀವು ಮಲೆ ವ್ಯೂ ನೋಡಿದ್ರಿ, ಲೈಕ್ ಮಳೆ ಬಂದಾಗ ವ್ಯೂ ನೋಡಿದ್ರಿ ಟ್ರೈನಿಂದ. ಇವಾಗ ಸನ್ಸೆಟ್ ವ್ಯೂ ಇದೆ ಗುರು. ಟ್ರೈನ್ ಜರ್ನಿ ಇವಾಗ ಈ ಟ್ರ್ಯಾಕ್ ಚೇಂಜ್ ಸೌಂಡ್ ಕೇಳಿ. ಕೇಳಿ ಇವಾಗ ನಮ್ಮದು ಧಾರವಾಡ ಬೆಂಗಳೂರು ವಂದೇ ಭಾರತ್ ಬರ್ತಿದೆ. ಅದ್ರ ಕ್ರಾಸಿಂಗ್ ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿದ್ರಲ್ಲ ನೀವು, ನಮ್ಮ ಧಾರವಾಡ ಬೆಂಗಳೂರು ವಂದೇ ಭಾರತ್ ಅದಿತ್ತು. ಆ್ಯಕ್ಚುಲಿ 2 ಟ್ರೈನ್ ಸ್ಪೀಡಲ್ಲಿತ್ತು. ಇದು 100+, ಅದು 100+. ವಿತಿನ್ 1 second ಕ್ರಾಸ್ ಆಯಿತು. ಜಾಸ್ತಿ ಏನು ತೋರ್ಸೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನಿಮ್ಗಾದ್ರೂ ವೀಡಿಯೋ ಬೇಕಂದರೆ ಧಾರವಾಡ ಬೆಂಗಳೂರು ವಂದೇ ಭಾರತ್ ಕಮೆಂಟ್ ಮಾಡಿ, ಖಂಡಿತ ನಾನು ತೊಗೊಂಡ್ಬರ್ತೀನಿ. ನಾನು 10 ನಿಮಿಷದಿಂದ ಗುರು ಬೇರೆ ಥರನೇ ಕಾಯ್ಕೊಂಡಿದ್ದೆ. ಇವಾಗ ಬರುತ್ತೆ. ಬೇರೆ ಮೈ ಟ್ರೈನ್ ಐಫೋನಲ್ಲಿ ರಾಂಗ್ ತೋರಿಸ್ತಿದೆ. ಬರುತ್ತೆ ವೆಯ್ಟ್ ಮಾಡ್ಕೊಂಡಿದ್ದೆ. ಒಂದು 10-12 ನಿಮಿಷ ಆದಮೇಲೆ ಬಂತು. ಬಟ್ ಕ್ಯಾಪ್ಚರ್ ಆಯ್ತಲ್ಲ, ನಿಮಗೆ ತೋರಿಸ್ದಲ್ಲ, ಅಷ್ಟೇ ನನಗೆ ಸಂತೋಷ. ಇದು ನಮ್ಮ ಟ್ರೈನಲ್ಲಿ ಭೇಲ್ಪುರಿ ಬಂದಿದೆ. ತಿನ್ನೋಣ, ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ. ಯಾಕೆಂದರೆ ತುಂಬ ಹೊಟ್ಟೆ ಹಸುತ್ತಿದೆ ಗುರು. ನಮ್ಮ ಟ್ರೈನ್ ಇವಾಗ ಬಂದುಬಿಟ್ಟಿದೆ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ. ಇದು ಸ್ಟೇಷನ್ ಕೋಡ್ ಬಂದು TTP. ಈ ಬೇಲ್ಪುರಿ ತೊಗೊಂಡಿದ್ದೀನಲ್ಲ ಗುರು, ಚೆನ್ನಾಗೇ ಇಲ್ಲ. ಯಾಕಂದರೆ ಪುರಿ ಫುಲ್ಲು ಮೆತ್ತಗಾಗ್ಬಿಟ್ಟಿದೆ. ಅದೇನು ಕೊಡ್ನೋ 30 ರೂಪಾಯಿ ಒಂದು ಬೇಲ್ಪುರಿ ಅಂದರೆ. ಇದ್ರ ಬದಲು ಎರಡು ಇಡ್ಲಿ ಒಂದು ವಡ ತಿನ್ಬೋಯಿತ್ತು 30 ರೂಪಾಯಿಗೆ. ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮ ತಿಪ್ಟೂರು ಇದೆಯಲ್ಲ, ಇದು ಬಂದು ಕೋಕೋನಟ್ ಪ್ಲಾಂಟೇಷನ್ಗೆ ತುಂಬ ಫೇಮಸ್ ಅಂತೆ. ಕೋಕೋನಟ್ ಪ್ಲಾಂಟೇಷನ್ ಅಂದರೆ ತೆಂಗಿನ ಮರ ಬೆಳ್ಸೋಕ್ಕೆ ತುಂಬ ಫೇಮಸ್. ತುಂಬ ತೆಂಗಿನ ಮರ ಇತ್ತು ಗುರು ರೂಡಲ್ಲಿ. ಸ್ವಲ್ಪ ಸುಸ್ತಾಗಿಬಿಟ್ಟಿದೆ, ಅದಕ್ಕೆ ತೆಂಗಿನ ಮರ ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಇವಾಗ ಒಂದು ನಿಮಿಷ ಆದಮೇಲೆ ನಮ್ಮ ಟ್ರೈನ್ದು ಡಿಪಾರ್ಚರ್ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಗುರು, ಸನ್ಸೆಟ್ಟು ಹೆಂಗೋ ಮೋಡ ಜಾಸ್ತಿ ಇದೆ, ಕ್ಲೌಡ್ ಜಾಸ್ತಿ ಇದೆ. ಸೊ ಸನ್ಸೆಟ್ಟು ಕರೆಕ್ಟಾಗಿ ಕಾಣಿಸಲ್ಲ. ಬಟ್ ಇದೇ ನೋಡ್ಕೊಂಡು ನೀವು ಎಂಜಾಯ್ ಮಾಡ್ಕೊಳ್ರಿ. ನೋಡಿ ಲ್ಯಾಂಡ್ಸ್ಕೇಪ್ ನೋಡಿ. ಅದು ಟ್ರೈನ್ ಬರ್ತಿದ್ಯಾ, ಯಾವುದೋ ಬರ್ತಿದೆ, ನೋಡೋಣ ಯಾವುದದು. ನಮ್ಮ ಟ್ರೈನ್ ಈಗ ಬಂದುಬಿಟ್ಟಿದೆ ಅರಸೀಕೆರೆ ಜಂಕ್ಷನ್ಗೆ. ಅರಸೀಕೆರೆಗೆ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿಂದ 3 ಪಾಯಿಂಟ್ ಇದೆ. ಒಂದು ನಮ್ಮದು KSR ಬೆಂಗಳೂರಿಂದ ಬರ್ತಿದೆ, ಇನ್ನೊಂದು ಬಂದು ಹುಬ್ಳಿಗೆ ಹೋಗುತ್ತೆ, ಇನ್ನೊಂದು ಇಲ್ಲಿಂದ ಹಾಸನ್ಗೆ ಹೋಗ್ಬಿಡುತ್ತೆ. ಈ ಟ್ರೈನ್ ಆ್ಯಕ್ಚುಲಿ ವಾಸ್ಕೋಯಿಂದ ಬರುವಾಗ ಇಲ್ಲಿಂದ ಡೈವರ್ಟ್ ಆಗಿ ಹಾಸನ್ಗೆ ಹೋಗಿ ಹಾಸನಿಂದ ಬೆಂಗಳೂರಿಗೆ ಬಂತು. ಅದಕ್ಕೆ ಇದು ಲೇಟ್ ಆಯಿತು. ಇದು ಮಾತಾಡೋಕೆ ಹೋದರೆ ಇಲ್ಲಿ ಬಂದು ಬರೀ 3 ಸ್ಟೇಷನು. ಬಟ್ ನೀವು ನೋಡೋಕೆ ಹೋದರೆ 100 ಸ್ಟೇಷನ್, ಲೈಕ್ 100 ಟ್ರೈನ್ ಸ್ಟಾಪ್ ಕೊಡ್ತಾರೆ ಗುರು. ಲೈಕ್ ಸ್ಟಾಪ್ ಮಾಡಿ ಹೋಗ್ತಾರೆ ಒಂದು ದಿನಕ್ಕೆ.
ಟರ್ಮಿನೇಟ್ ಆರ್ಜಿನೇಟಿವ್ ಬಂದು ಏನೋ 3-4 ಟ್ರೈನ್ ಅಷ್ಟೇ, ಲೇಕಿನ್ ಮ್ಯಾಕ್ಸಿಮಮ್ ಟ್ರೈನ್ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಇಲ್ಲಿ ಅರಸೀಕೆರೆ ಸ್ಟೇಷನಲ್ಲಿ ನೀವು ನೋಡ್ಬೋದು, ಇದು ಮೈಸೂರು, ಉದಯಪುರ್, ಡೆಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ಸು. ಇಲ್ಲಿ ನಮ್ಮದು ಯಶವಂತಪುರ ವಾಸ್ಕೋ ಟ್ರೈನ್ ನಿಂತ್ಕೊಂಡಿದೆ. ಮತ್ತು ಹೇಳಕ್ಕೆ ಹೋದರೆ ಅರಸೀಕೆರೆಯಲ್ಲಿ ಏನಂತಾರೆ, ದೋಸೆ ತುಂಬ ಫೇಮಸ್ ಅಂತೆ. ನಾನು ದೋಸೆ ಹುಡುಕ್ತಿದ್ದೀನಿ, ಸಿಗ್ತಿಲ್ಲ. ಯಾಕಂದರೆ ದೋಸೆ ಬೆಳಗ್ಗೆ ನಾಷ್ಟಾಗೆ ಸಿಗೋದು ಮ್ಯಾಕ್ಸಿಮಮ್ಮು. ಇವಾಗ ಪಲಾವ್ನೇ ಸಿಗ್ತಿರೋದು. ನೋಡೋಣ ಹೆಂಗಿರುತ್ತೆ ಟೇಸ್ಟು. ಪಲಾವ್ ಇವಾಗ ಈಸ್ಕೊಳೋದಾ ಹುಬ್ಳಿಯಲ್ಲಿ ತಿನ್ನೋದಾ ಅದೇ ನನ್ನ ಡೌಟ್ ಉಳಿದೆ. ನೋಡೋಣ ಏನು ಮಾಡ್ತೀನಿ ನಾನು. ಈ ನಮ್ಮ ಟ್ರೈನು ಹೊರಟುಬಿಟ್ಟಿದೆ ಅರಸೀಕೆರೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದ. ಈ ಹಮ್ಸಫರ್ ಇದೆಯಲ್ಲ, ನಾನು ನಿಮ್ಗೆ ಹೇಳ್ನಲ್ಲ, ಇದು ಬಂದು ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಅಂತ ಇದ್ರ ಹೆಸರು. ಇದು ಡೈವರ್ಟೆಡ್ ಟ್ರೈನು. ಇದ್ರದ್ದು ಇಲ್ಲಿ ಸ್ಟಾಪೇ ಇಲ್ಲ, ಬಟ್ ಅದನ್ನು ಇಲ್ಲಿ ಸ್ಟಾಪ್ ಕೊಟ್ಟು ನಮ್ಮ ಟ್ರೈನ್ನ ಮೂವ್ ಮಾಡಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಮ ಟ್ರೈನು 2 hours ಡಿಲೇನೇ ಇದೆ ನೋಡಿ. ಇದು ಒಂದು ಟ್ರೈನ್ ನೋಡಿದ್ದೀನಿ, ಬೆರಿ ಹಮ್ಸಫರ್ ಕೋಚ್ ಇದೆ. ಸೊ ಇದು ನನಗೆ ಸ್ವಲ್ಪ ಇಷ್ಟ ಆಯಿತು. ಬಟ್ ನೋಡಿ, ಇಲ್ಲೊಂದು ಸೆಂಟ್ರಲ್ ಮಾತ್ರ ಕೊಟ್ಬಿಟ್ಟಿದ್ದಾನೆ LHB ಕಲರು. ಗುರು ಹಮ್ಸಫರ್ ಇದ್ದರೆ ಬೆರಿ ಹಮ್ಸಫರ್ ಹಾಕೋದು, ಬೇರೆ ರೇಕ್ಸ್ ಯಾಕೆ ಹಾಕ್ತೀಯ LHB ಇದು ಅದೆಲ್ಲ. ಬಟ್ ಚೆನ್ನಾಗಿದೆ ಬೆರಿ ಹಮ್ಸಫರ್ ಕೋಚ್ ನೋಡಿ. ಅದು ಒಂದು ಬೆರಿ ಕಬಾಬ್ ಮೇ ಹಡ್ಡಿ ನೋಡಿ ಸ್ವಲ್ಪ ಬೇಜಾರಾಯಿತು, ಬಟ್ ಬೆರಿ ಹಮ್ಸಫರ್ ಕೋಚ್ ನೋಡಿ ಇಷ್ಟ ಆಯಿತು. ನಾನು ನಿಮಗೆ ರೆಡ್ ಕಲರ್ ಕೋಚ್ ತೋರಿಸ್ನಲ್ಲ ಇದರಲ್ಲಿ ಪ್ಯಾಲೇಸ್ ಕ್ವೀನ್ ಹಮ್ಸಫರಲ್ಲಿ, ಅದು ಬಂದು ಪ್ಯಾಂಟ್ರಿ ಕಾರು. ಸೊ ಪ್ಯಾಂಟ್ರಿ ಕಾರ್ ರೆಡ್ಡಲ್ಲೇ ಇರುತ್ತೆ. ಬರೀ ಹಮ್ಸಫರ್ಗೆ ಸಪ್ರೇಟಾಗಿ ಒಂದು ಪ್ಯಾಂಟ್ರಿ ಕಾರು ಅದು ಕಲರಲ್ಲಿ ಇದು ಮಾಡಿ ಸ್ಟಿಕ್ಕರ್ ಹಾಕಿ ಏನಾದರೂ ಪೇಂಟ್ ಮಾಡಿ ಆಗೋಲ್ಲ. ಸೊ ಐ ಗೆಸ್ ಅದು ಕರೆಕ್ಟಾಗಿತ್ತು. ಬಟ್ ಫುಲ್ಲು ರೇಕ್ ಬರೀ ಹಮ್ಸಫರ್ ರ್ಯಾಕ್ಸ್ ಇತ್ತು, ಅದು ನಂಗೆ ತುಂಬ ಇಷ್ಟ ಆಯಿತು. ನೀವು ಥರ್ಡ್ ಟ್ರಾವೆಲ್ ಮಾಡಿದ್ರೆ ನಿಮಗೊಂದು ಬ್ಲ್ಯಾಂಕೆಟು ಈ ಥರ ಬೆಡ್ಶೀಟು, ಅದಾದಮೇಲೆ ಬ್ಲ್ಯಾಂಕೆಟ್ಸು, ಅದಾದಮೇಲೆ ನಿಮಗೆ ಪಿಲ್ಲೋ ಕೊಡ್ತಾರೆ. ಇದರಲ್ಲಿ ಇಷ್ಟು ದೊಡ್ಡ ಬರೀ ಸಿಂಗಲ್ ಬ್ಲ್ಯಾಂಕೆಟ್ ಅಂತೂ ಇರೋಲ್ಲ. ಇದನ್ನ ತೆಗ್ದು ತೋರಿಸ್ತೀನಿ ರೀ ನಿಮಗೆ. ನಾನು ಹೇಳ್ದನಲ್ಲ ನಿಮಗೆ ಒಂದಿರಲ್ಲ ನೋಡಿ, 2 ಇದೆ. ಸೊ ಪರವಾಗಿಲ್ಲ, ಕ್ಲೀನ್ನೆಸ್ಸಲ್ಲಿ ಓಕೆ ಆಗಿದೆ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದನ್ನೇ ಇವಾಗ ಯೂಸ್ ಮಾಡಬೇಕಷ್ಟೇ. ಈ ನಮ್ಮ ಟ್ರೈನ್ ಬಂದು ಇವಾಗ ದಾವಣಗೆರೆ ಸ್ಟೇಷನ್ ಬಂದುಬಿಟ್ಟಿದೆ. ಸ್ಟೇಷನ್ ಕೋಡ್ ಬಂದು DVG. ಇಲ್ಲಿ ದಾವಣಗೆರೆ ನಿಮ್ಗೆ ಗೊತ್ತಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಫೇಮಸ್ಸು. ಇಲ್ಲೊಂದು ಇಲ್ಲಿ ದೋಸೆ ಸಿಗ್ತಿದೆ ನಮಗೆ. ಇಲ್ಲ ನೋಡಿ, ದೋಸೆ ಇಡ್ಲಿ ತೊಗೊಳೋಣ ಇರಿ. ಫಸ್ಟ್ ತೊಗೊಂಬಿಟ್ಟು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ದಾವಣಗೆರೆದಲ್ಲಿ ಬಂದು ದೋಸೆ ತೊಗೊಂಬಿಟ್ಟಿದ್ದೀವಿ. ಇದು ನೋಡಿ, ನೋಡೋಣ ಹೆಂಗೆ ಟೇಸ್ಟಿ ಇರುತ್ತೆ. ಇದು ಪ್ರೈಸ್ ಬಂದು 50 ರೂಪಾಯಿ ಒಂದು. ಆ್ಯಕ್ಚುಲಿ ನಮ್ಮ ರುದ್ರಾಬಾಯಿ ನಿಮ್ಗೆ RCD ಇನ್ಸೈಡ್ ಇಟ್ ಗೊತ್ತಿರ್ಬೋದು, ಅವರು ಹುಬ್ಳಿಯಲ್ಲಿ ಆಲ್ರೆಡಿ ನಮಗೆ ಡಿನ್ನರ್ ತೊಗೊಂಬರ್ತಿದ್ದಾರೆ. ಬಟ್ ಹೊಟ್ಟೆ ತುಂಬ ಹಸಿತಿದೆ ಗುರು. ಆಲ್ರೆಡಿ ಟ್ರೈನ್ ಡಿಲೇ ಇದೆ 2 to 3 hours. ಸೊ ಅದಕ್ಕೆ ಸ್ವಲ್ಪ ಈ ಲೈಟಾಗಿ ಒಂದು ಸ್ವಲ್ಪ ತಿನ್ಬಿಡೋಣ. ನಿಮ್ಗೆ ಗೊತ್ತಲ್ಲ ಸ್ಟೇಷನಲ್ಲಿ ಹೆಂಗೆ ಕೊಡ್ತಾರೆ ದೋಸೆ. ಬನ್ನಿ ಹೋಗೋಣ. ಇಲ್ಲಿ ಬೇರೆ 2 ನಿಮಿಷ ಸ್ಟಾಪು. ನಾವಿವಾಗ ನಮ್ಮ ದಾವಣಗೆರೆಯಿಂದ ಹೊರಡ್ಬಿಟ್ಟಿದ್ದೀವಿ. ದಾವಣಗೆರೆಯಲ್ಲಿ ಬೇರೆ 2 ಪ್ಲ್ಯಾಟ್ಫಾರ್ಮು. ನಮ್ಮ ಟ್ರೈನ್ ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಇನ್ನೊಂದು ಬಂದು ಆಪೋಸಿಟಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇದೆ ಅಷ್ಟೇ. ಖಾಲಿ ಇದೆ ಇವರು ದಾವಣಗೆರೆ ಪ್ಲ್ಯಾಟ್ಫಾರ್ಮು. ಅಷ್ಟೊಂದು ಜನ ಏನೂ ಕಾಣಿಸ್ತಿಲ್ಲ. ಬೋರ್ಡ್ ಆಗೋರು ಎಲ್ಲರೂ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇದು ನಾನು ದಾವಣಗೆರೆಯಿಂದ ದೋಸೆ ತಗೊಂಡ್ನಲ್ಲ, ಒನ್ ಆಫ್ ದ ವರ್ಸ್ಟ್ ದೋಸೆ ಗುರು. ಚಟ್ನಿ ಹೋಗ್ಬಿಟ್ಟಿದೆ, ಬರೀ ಪಲ್ಯ ಜೊತೆ ತಿನ್ನಬೇಕಾಯಿತು. ಅದು ಫುಲ್ಲು ದೋಸೆ ಫುಲ್ ಡ್ರೈ ಇದೆ. ಅದು ಯಾವಾಗ ಮಾಡಿದ್ನೋ ಏನು ಮಾಡಿದ್ನೋ ಗೊತ್ತಿಲ್ಲ, ಬೆಲೆಗೆ ಮಾಡಿದ್ನೋ ಅವಾಗ ಅದೇ ಬಂದು ಕೊಟ್ಟಿದ್ದಾನೋ ಏನು ಅರ್ಥನೇ ಆಗಿದೆ. ಅದು ಒನ್ ಆಫ್ ದ ವರ್ಸ್ಟ್ ದೋಸೆ. ನನಗೆ ಪರ್ಸ್ನಲಿ ದೋಸೆ ಅಂದರೆ ತುಂಬ ಇಷ್ಟ. ಬಟ್ ಈ ಥರ ದೋಸೆ ಎಲ್ಲ ಕೊಟ್ಟರೆ ಸ್ವಲ್ಪ ಬೇಜಾರಾಗತ್ತೆ. ಹೊಟ್ಟೆ ಹಸುತ್ತಿತ್ತು, ಏನೂ ಮಾಡೋಕ್ಕಾಗಿಲ್ಲ. ನಾನು ಆ್ಯಕ್ಚುಲಿ ತೊಗೊತಿದ್ದಿಲ್ಲ, ಬಟ್ ಹೊಟ್ಟೆ ಹಸು ತುಂಬ ಆಗಿಬಿಟ್ಟಿದ್ದು, ಅದಕ್ಕೆ ತೊಗೊಬೇಕಾಯಿತು. ಬಟ್ ಫಸ್ಟ್ ದಾವಣಗೆರೆ ರೈಲ್ವೆ ಸ್ಟೇಷನ್ ಹಿಂಗಾಗೋದಂತ ನಮಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು, ಸೀರಿಯಸ್ ಆಗಿ. ನಮ್ಮ ಟ್ರೈನ್ 1730 ನೀವು ಇವಾಗ ಬಂದುಬಿಟ್ಟಿದೆ ಹುಬ್ಬಳ್ಳಿ ಜಂಕ್ಷನ್ಗೆ, SSS ಹುಬ್ಬಳ್ಳಿ ಜಂಕ್ಷನ್ಗೆ. ಇದು ಸ್ಟೇಷನ್ ಕೋಡ್ ಬಂದು UBL. ಜಂಕ್ಷನ್ ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿಂದ 1 ಪಾಯಿಂಟ್ ಧಾರವಾಡಗೆ ಹೋಗ್ಬಿಟ್ಟಿದೆ. ಇನ್ನೊಂದು KSR ಇದು ಬೆಂಗಳೂರು ಕಡೆಯಿಂದ ಬರ್ತಿದೆ, ಇನ್ನೊಂದು ಬಂದು ಗದಗ ಕಡೆ ಹೋಗ್ಬಿಟ್ಟಿದೆ. ಈ ಹುಬ್ಬಳ್ಳಿ ಜಂಕ್ಷನ್ ಇದೆಯಲ್ಲ, ಇದು ಬಂದು ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ರೆಕಾರ್ಡ್ ನಮ್ಮ ಹುಬ್ಬಳ್ಳಿ ಜಂಕ್ಷನ್ಗಿದೆ. ಸೊ ಅದು ಒಂದು ಲೈಕ್ ವಿಶ್ವದ ರೆಕಾರ್ಡ್ ನಮ್ಮ ಕರ್ನಾಟಕದಲ್ಲಿದೆ. ಅದು ಒಂದು ಹೆಮ್ಮೆ ಇದೆ ನಮಗೆ. ನಮ್ಮ ಟ್ರೈನ್ ಆಲ್ರೆಡಿ 1 hour 50 minutes ಅಲ್ಲಿಂದನೇ ಲೇಟ್ ಹೊರಟಿತ್ತು. ಸೊ ಆಲ್ಮೋಸ್ಟ್ 2 hours 15 minutes ಲೇಟೇ ಇದೆ. ಎಲ್ಲೂ ಕವರ್ ಅಪ್ ಮಾಡೋಕ್ಕಾಗಲಿಲ್ಲ. ಇದು ಹಾವೇರಿಯಿಂದ ಹುಬ್ಳಿಗೆ ಸ್ಲ್ಯಾಕ್ ಟೈಮ್ ತುಂಬ ಇತ್ತು. ಕವರ್ ಮಾಡ್ತಾರಂತ ನಾವು ಅಂದ್ಕೊಂಡಿದ್ವಿ, ಬಟ್ ಮಾಡಿಲ್ಲ ಗುರು. ಬನ್ನಿ ಇವಾಗ ಈ ಟ್ರೈನ್ ಕೋಚ್ ಕಾಂಪಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹೇಳಕ್ಕೆ ಹೋದರೆ ಫಸ್ಟ್ ಇಂಜನ್ ಆದಮೇಲೆ ಫಿಸಿಕಲಿ ಡಿಸೇಬಲ್ಡ್ ಒಂದು ಕಂಪಾರ್ಟ್ಮೆಂಟ್ ಇದೆ. ಅದಾದಮೇಲೆ ಒಂದು ಜನರಲ್ ಬೋಗಿ ಇದೆ. ಅದಾದಮೇಲೆ 10 ಬಂದು ಸ್ಲೀಪರ್ ಕೋಚ್ ಇದೆ.
ಅದು ಸ್ಲೀಪರ್ ಆದಮೇಲೆ ಇನ್ನೊಂದು ಬಂದು ಸೆಕೆಂಡ್ ಕ್ಲಾಸು, ಅದಾದಮೇಲೆ ಬಂದು 3 ಬಂದು ಥರ್ಡ್ ಎ ಸಿ, ಸೆಕೆಂಡ್ ಕ್ಲಾಸ್ ಅಂದರೆ ಸೆಕೆಂಡ್ ಎ ಸಿ, ಅದಾದಮೇಲೆ 3 ಬಂದು ಥರ್ಡ್ ಎ ಸಿ, ಅದಾದಮೇಲೆ ತಿರ್ಗಾ 2 ಬಂದು ಜನರಲ್ ಕ್ಲಾಸು. ಸೊ ಟೋಟಲ್ ಇದರಲ್ಲಿರೋದು 3 ಜನರಲ್ ಕ್ಲಾಸು. ಇವಾಗ ಟಿಕೆಟ್ ಪ್ರೈಸಿಂಗ್ ಎಲ್ಲ ನಾನು ಗೋವಾ ರೀಚ್ ಆಗಿಬಿಟ್ರೆ ಅವಾಗ ಹೇಳ್ತೀನಿ. ಆಲ್ಮೋಸ್ಟ್ ರೀಚಿಂಗಲ್ಲೇ ಇದ್ದೀವಿ. ಮಳೆ ಮಾತ್ರ ಸಕ್ಕತ್ತಾಗಿದೆ ಗುರು ಇಲ್ಲಿ. ಇವಾಗ ಟ್ರೈನ್ ಜಸ್ಟ್ ಕ್ರಾಸಿಂಗ್ ಆಯ್ತಲ್ಲ, ಅದು ಬಂದು ವಾಸ್ಕೋ ಜಸ್ಟಿಗೆ ಇತ್ತು. ನಾವು ಆಲ್ಮೋಸ್ಟ್ ಮಡ್ಗಾವ್ ರೀಚ್ ಆಗಿ ಬಂದ್ರಿ. ನಾವು ಇದರಲ್ಲಿ ವಾಸ್ಕೋವರೆಗೂ ಟ್ರಾವೆಲ್ ಮಾಡ್ತಿಲ್ಲ, ಬರೀ ಮಡ್ಗಾವ್ವರೆಗೂ. ಅದೇನು ರೀಸನ್ ಅಂತ ಮಡ್ಗಾವ್ ರೀಚ್ ಆಗಿ ನಿಮ್ಗೆ ಹೇಳ್ತೀನಿ ನಾನು. ನಮ್ಮ ಟ್ರೈನಲ್ಲೂ ಹೊರಡ್ಬಿಟ್ಟಿದೆ. ಸೊ ನಾವು ಮಡ್ಗಾವ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಟ್ರೈನು 3 ಅವರ್ ಲೇಟ್ ರೀಚ್ ಆಗಿದೆ. ನಮ್ಮ ಬೆಂಗಳೂರಿಂದನೇ 1 hour 50 minutes ಡಿಲೇನೇ ಡಿಪಾರ್ಟ್ ಆಯಿತು. ಬಟ್ ಬರ್ತಾ ಲೇಟ್ ಆಯಿತು. ಇಲ್ಲಿ ಗುರು ಸಕ್ಕತ್ ಮಲೆ ಗುರು. ಇಲ್ಲಿ ನೋಡಿ, ಐ ಗೆಸ್ ನಿಮಗೆ ಡ್ರಾಪ್ಲೆಟ್ಸ್ ಕಾಣ್ತಿರ್ಬೋದು. ಸಕ್ಕತ್ ಮಲೆ ಇದೆ ಇಲ್ಲಿ. ಅದಾದಮೇಲೆ ನಾನು ಮಾತಾಡೋಕೆ ಹೋದರೆ, ನಾನು ಹೇಳ್ದಲ್ಲ ನಿಮಗೆ ನಮ್ಮ ಥರ್ಡ್ ಎ ಸಿ ಖಾಲಿನೇ ಇತ್ತು. ಅದು ರೀಸನ್ ಏನಂದರೆ, ಈಗ ರೈಲ್ವೇಸ್ ಅವರು ಒಂದು ಹೊಸ ರೂಲ್ ಮಾಡಿದ್ದಾರೆ. ವಿದೌಟ್ ಟಿಕೆಟ್ ಯಾರೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಲೈಕ್ ಮೊದಲು ಏನು ಮಾಡ್ತಿದ್ರು, ಜನರಲ್ ಟಿಕೆಟ್ ತೊಗೊಂಡ್ಬಿಟ್ಟು ಸ್ಲೀಪರ್ ಬಂದುಬಿಟ್ಟು ಪೆನಾಲ್ಟಿ ಪೇ ಮಾಡಿ ಟ್ರಾವೆಲ್ ಮಾಡ್ತಿದ್ರು. ಇವಾಗ ಆ ರೂಲ್ ಇಲ್ಲ ಇದರಲ್ಲಿ. ಇವಾಗ ಟಿಕೆಟ್ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ, ನೀವು ಬೆಂಗಳೂರಿಂದ ಮಡ್ಗಾವ್ಗೆ ಬಂದರೆ 375 ರೂಪಾಯಿ ಸ್ಲೀಪರಲ್ಲಿ, 1010 ರೂಪಾಯಿ ಬಂದು ಥರ್ಡ್ ಎ ಸಿಯಲ್ಲಿ, 1440 ಬಂದು ಸೆಕೆಂಡ್ ಎ ಸಿಯಲ್ಲಿ. ಇವಾಗ ನಿಮ್ಮ ಮೇಲೆ ಡಿಪೆಂಡು ಯಾವುದ್ರಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ, ಯಾವುದ್ರಲ್ಲಿ ನಿಮ್ಗೆ ಬೇಡ ಟ್ರಾವೆಲ್ ಮಾಡೋಕ್ಕೆ. ಅದೇ ಹೇಳಿಬಿಟ್ಟು ನಾನು ಈ ಟ್ರಿಪ್ ಇಲ್ಲೇ ಮುಗಿಸ್ತೀನಿ ಮಡ್ಗಾವ್ಗೆ. ಇಲ್ಲಿಂದ ಬೇರೆ ಟ್ರೈನ್ ಜರ್ನಿ ಮಾಂಡವಿ ಎಕ್ಸ್ಪ್ರೆಸ್ ಇದೆ, ಮಡ್ಗಾವ್ ಟು CSMT ಮುಂಬೈ. ಮಾಂಡವಿ ಎಕ್ಸ್ಪ್ರೆಸ್ ವೀಡಿಯೋಗೆ ನೀವು ವೆಯ್ಟ್ ಮಾಡಿ, ತುಂಬಾ ಬೇಗ ಬರುತ್ತೆ ಅದು. ಮತ್ತು ಈ ವಿಡಿಯೋ ನಾನು ಹೇಳ್ತೀನಲ್ಲ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೊಸ ಕನ್ನಡ ಚಾನಲ್ ಬ್ಲಾಗರ್ ನಾನು, ನನಗೆ ಸಪೋರ್ಟ್ ಮಾಡಿ. ಅದನ್ನ ಸಪೋರ್ಟ್ ಮಾಡಿದ್ರೆ ನನಗೆ ಸಂತೋಷ. ನಾನು ಆ್ಯಕ್ಚುಲಿ UP ಅವನು, ಬೆಂಗಳೂರವನಲ್ಲ. ಏನಾದರೂ ಪದಗಳಲ್ಲಿ ಶಬ್ದಗಳಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ, ಬೈಬೇಡಿ ಕಮೆಂಟಲ್ಲಿ ಮಾತ್ರ. ಅದೇ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ತಗೊತೀನಿ. ಗುಡ್ ಬೈ ಗುರು.